ನಾಚಿಕೆ ಆಗ್ಬೇಕು ಡಿ ಕೆ ಶಿವಕುಮಾರ್ ಅವರೇ. ಇವನ್ ಯಾವ ಸೀಮೆ ರಾಜಕಾರಣಿಗಳ ಗುರು ಇವರು? ಇವ್ರ ಹೆಸರಲ್ಲಿ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅಂತ ಕರ್ಕೊಂಡೋಗಿ ನನ್ನ ಪರ್ಸನಲ್ ಡೀಟೇಲ್ಸ್ ಎಲ್ಲ ತೆಗೆದು ಅದ್ರಲ್ಲಿ ಏನೇನೋ ಹ್ಯಾಡ್ ಮಾಡಿ ಎಲ್ಲಾನು ಮಾಡಿ ನನ್ನ ಪ್ರವೇಶನೆಲ್ಲ ಆಚೆ ಇಟ್ಟು ಎಲ್ಲಿ ಹೋದ್ರು ಬಂದ್ರು ಅವ್ರ ಕಡೆಯವ್ರು ಇರೋರು ನನ್ನ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಮಾನ ಮರ್ದಿ ಇದೆಯಾ ಡಿ ಕೆ ಶಿವಕುಮಾರ್ ಅವರೇ ನಿಮ್ಗೆ? ನೀವು ರಾಜಕಾರಣಿಗಳ ಹೋಗಿ ಇಂಥವ್ರಿಗೆಲ್ಲ ಓಟ್ ಹಾಕ್ತಿರಲ್ಲ, ನಿಮಗ್ ಫಸ್ಟ್ ಯಾವ್ದು ಮಾನ ಮರದಿಲ್ಲ ನಮ್ ಜನಗಳಿಗೆ? ಎಷ್ಟ್ರಿ ಸ್ಕ್ಯಾಮ್ ಮಾಡ್ತೀರಾ? ನಿಮ್ ವಿಷಯಕ್ಕೆ ಬಂದಿದ್ದೀನೇನ್ರಿ ನಾನು ಡಿ ಕೆ ಶಿವಕುಮಾರ್ ಅವರೇ? ನಾನು ಎಲ್ಲದಕ್ಕೂ ಸಿದ್ಧ ಆಗಿದ್ದೀನಿ, ನಾನು ಇನ್ನೂ ತುಂಬಾ ಅಲರ್ಟ್ ಆಗಿದ್ದೀನಿ, ನನ್ನ ವಿಷಯಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ನಾನು ಹೋಗಿ ಜಾಗದಲ್ಲೆಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು ಹೇಳಿ ತಾನೆ ಮಾಡ್ತಾ ಇರೋದು, ನಿಮ್ಮ ಹೆಸರು ಹೇಳಿ ತಾನೆ, ನಿಮ್ಮ ಹೆಸರು ಹೇಳಿ ನನ್ನ FIR ಆಗಿದೆ ಅಂತ ಕರ್ಕೊಂಡೋಗಿ ಎಲ್ಲ ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ಪರ್ಸನಾಲಿಟೀಸ್ ಎಲ್ಲ ಆಚೆ ಹಾಕಿ ಮಾಡಿದ್ ಯಾರು? ನಿಮ್ ಕಡೆಯವರು. ನಿಮಗ್ ಗೊತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದಿಸಿದ ಸೋನು ಶೆಟ್ಟಿ ವಿರುದ್ಧ ದೂರು. ಟಿವಿ CEO ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ನೀವು ಯುವ ಕಾಂಗ್ರೆಸ್ ಜಿಲ್ಲಾ ಸಮಿತಿಯಿಂದ ನೀವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಹೌದು. ಮಾನ್ಯ PSI ಜಮಖಂಡಿ ಅಲ್ಲ? ಹೌದು. ಏನದು ಕಂಪ್ಲೇಂಟ್? ಏನದು ಎತ್ತ? ಹೌದಾ? ಅದು DK ಶಿವಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಒಬ್ರು ಮಾತಾಡಿದ್ರು. ಅದು IM ಶೆಟ್ಟಿ ಅಂತ ಇನ್ಸ್ಟಾಗ್ರಾಮ್ ID ಇಲ್ಲಿ ಅದು ಹಾಕಿದ್ರು. ಅದಕ್ಕೋಸ್ಕರ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ FIR ಮಾಡಿ ಅಂತ ಕೊಟ್ಟಿರೋದು. ಈಗ ಅವರು ಸೋನು ಶೆಟ್ಟಿ ಅನ್ನೋರು ನನಗೆ ತುಂಬಾ ತೊಂದರೆ ಕೊಟ್ಟರು ಕೂಡ ನನಗೆ ಒಂದು 3 ತಿಂಗಳಿಂದ ಕಷ್ಟ ಅನುಭವಿಸ್ತಾ ಇದೀನಿ DK ಶಿವಕುಮಾರ್ ಅವ್ರೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರು. ಹೌದೌದು. ಅದೇ ಅದರಲ್ಲಿ ಅವರು DK ಶಿವಕುಮಾರ್ ಅವರೇ ನಿಮ್ಗೆ ಮರ್ಯಾದೆ ಇಲ್ವಾ ಹಾಗೆ ಅಂತೆಲ್ಲ ಮಾತಾಡಿದ್ದು ನಿಮ್ಮ ಮನ್ಸಿಗೆ ನೋವಾಗಿದೆ. ಹೌದು. ಈಗ DK ಶಿವಕುಮಾರ್ ಅವ್ರು ಕಾಂಗ್ರೆಸ್ ಅಂತ ನಿಮ್ಗೆ ನೋವಾಗ್ತಾ ಇದೆಯೋ ಅಥವಾ DK ಶಿವಕುಮಾರ್ CM ಅಂತ ನಿಮ್ಗೆ ನೋವಾಗ್ತಾ ಇದೆಯೋ? ಒಬ್ರು ಜನನಾಯಕ ಅಂತ ನೋವಾಗಿದೆ ಅಷ್ಟೇ. ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಮರ್ಯಾದೆ ಹೋದ್ರೆ ರಾಜ್ಯದ ಮರ್ಯಾದೆ ಹೋದಂಗೆ. ಹೌದು. ಅದಕ್ಕೋಸ್ಕರ ಅದಕ್ಕೆ ನೋವಾಗಿರೋದು. ಅವ್ರು ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷದವ್ರು ಅಂತ ಆಗಿಲ್ಲ. ಯಾರ್ದೋ ಒಬ್ರು ವ್ಯಕ್ತಿ ತೇಜೋವಧೆ ಮಾಡೋದು ತಪ್ಪು, ಹೌದಲ್ವಾ? ಯಾವುದೇ ಒಂದು ಪ್ರೂವ್ ಇರ್ಲಾರ್ದೆ ಯಾರ ಬಗ್ಗೆನೂ ಮಾತನಾಡ್ಬಾರ್ದಲ್ಲ. ಅದೇನೋ ಆ ಸೋನು ಶೆಟ್ಟಿ ಅನ್ನೋರು ಬಹಳ ದಿನಗಳಿಂದ ಈ ತರ ಏನೇನೋ ಒಂಥರ ವೈರಲ್ ಆಗ್ತಾ ಇತ್ತು, ಮಾತಾಡ್ತಾ ಇರೋದೆಲ್ಲ ಅವಳ ಬಗ್ಗೆನೂ ನಾವು ತಿಳ್ಕೊಂಡು ಯಾರದು ಯಾಕಿಂಗ್ ಮಾಡ್ತಾ ಇದಾರೆ, ಏನವ್ರು ವೈಯಕ್ತಿಕ ಉದ್ದೇಶ ಏನು ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ, ವೈಯಕ್ತಿಕ ಏನ್ ಅವ್ರಿಗೆ ಪ್ರಚಾರ ಚಪ್ಲ ಇರುತ್ತೆ ಕೆಲವೊಬ್ರಿಗೆ. ಇವ್ರ ಹೆಸರು ತಗೊಂಡ್ರೆ ಪ್ರಚಾರ ಆಗಲ್ಲ. ಸೋಶಿಯಲ್ ನಾಡಿನ ಜನನಾಯಕರ ಬದಲ ಸ್ವಲ್ಪ ಇದು ಮಾಡಿದ್ರೆ ತಾವ್ ಹೈಲೈಟ್ ಆಗ್ತಾರ ಅನ್ನೋ ಒಂದು ಅವ್ರಿಗಿದು. ಅದಕ್ಕೋಸ್ಕರ ಅಂತ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಬಗ್ಗೆ ಇದು ಅಪಪ್ರಚಾರ ಮಾಡಿ ಹೈಲೈಟ್ ಆಗಿ ಸೋಶಿಯಲ್ ಮೀಡಿಯಾದಲ್ಲಿ ಫಾಲೋವರ್ ಜಾಸ್ತಿ ಮಾಡ್ಕೊಂಡು ಏನೋ 4 ರೂಪಾಯಿ ದುಡ್ಡು ಮಾಡ್ಕೊಂಡು ಇರ್ಬೇಕನ್ನೋ ಅವ್ರ ಆಸೆ. ಅದಕ್ಕೋಸ್ಕರ ಕಾನೂನು ಅಡಿಯಲ್ಲಿ ನಾವ್ ಏನ್ ಕ್ರಮ ಕೈಗೊಳ್ಬೇಕಂತ ನಾವು ಮಾಡಿದೀವಿ. ಅಂದ್ರೆ ಇನ್ಸ್ಟಾಗ್ರಾಮ್ ಖಾತೆನ ರದ್ದು ಮಾಡಿ ಅವ್ರ ವಿರುದ್ಧ ದೂರನ್ನ ನೀವು ದಾಖಲೆ ಮನವಿ ಮಾಡಿದ್ರು. ಹೇಗ್ ಸ್ಪಂದಿಸಿದ್ರು ನಿಮ್ಮ ಪೊಲೀಸ್ ಇಲಾಖೆ? ಏನ್ ಹೇಳ್ತು ಪೊಲೀಸ್ ಇಲಾಖೆ ಕಡೆಯಿಂದ? ಏನ್ ಮಾಹಿತಿ ಬಂತು ತಮ್ಗೆ ಈ ವಿಚಾರ? ಏನಿಲ್ಲ, ಆಯ್ತು, ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ ಅಂತ ಹೇಳಿದಾರೆ. ನಾವು ಸ್ವಲ್ಪ ಸ್ಟೇಷನ್ ಹತ್ರ ಹೋಗ್ಲಿಲ್ಲ, ಬೇರೆ ಕೆಲಸ ಆಯ್ತು. ನಿನ್ನೇನೆ ಕೊಟ್ಟಿರೋದು, ಮತ್ತೆ ಇವತ್ತು ಸಾಯಂಕಾಲ ಹೋಗಿ ನೋಡ್ಕೊಂಡ್ಬರ್ತೀವಿ. ಇದು ನಮ್ಮ ಬೆಂಗಳೂರಿನ KPCC ಕೊಟ್ಟಿದ್ದೀರಾ ನೀವು? ಇಲ್ಲ, KPCC ಇಲ್ಲ, ಅವ್ರ ಗಮನಕ್ಕೆ ಯೂತ್ ಕಾಂಗ್ರೆಸ್ ಇಲ್ಲಿ ಇದಾರಲ್ಲ ನಿಮ್ ಲೀಡರ್ ಮಂಜುನಾಥ್ ಗೌಡ್ರು, ಅವ್ರ ಗಮನಕ್ಕೆ ತಂದಿದ್ದೀರಾ ನಾವ್ ಈ ತರ ಮಾಡ್ತಿದೀವಿ ಅಂತ ಹೇಳಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ? ಇಲ್ಲ, ಗಮನಕ್ಕೆ ತರೋದಂದ್ರೆ ನಮ್ಮ ಆಫೀಸ್ ಅಡ್ಮಿನ್ ಇದಾರೆ, ಅವ್ರ ಗಮನಕ್ಕೆ ತಂದಿದೀವಿ, ಕೊಡಿ ಅಂದ್ರು. ಮತ್ತೆ ಅವ್ರು ನಮ್ಮ ನಾಯಕರು DK ಶಿವಕುಮಾರ್ ಅವರು, ಅವ್ರ ವಿರುದ್ಧ ಷಡ್ಯಂತ್ರ ಆದ್ರೆ ನಾವು ಪ್ರತಿಭಟನೆ ಮಾಡ್ಲೇಬೇಕಲ್ವಾ? ಖಂಡಿತ. ಓಕೆ, ಥ್ಯಾಂಕ್ ಯು ರೀ ನಿಮ್ಮ ವಿಚಾರವನ್ನು ಹೇಳ್ಕೊಂಡಿದ್ದಕ್ಕೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.